ಎಲ್ರಿಗೂ ನಮಸ್ಕಾರ. ಯೂನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಎಲೆಕ್ಟ್ರಿಸಿಟಿ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಬೇಸಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದರೆ ಎಲೆಕ್ಟ್ರಿಸಿಟಿಯಲ್ಲಿ ನಾರ್ಮಲಿ ನಮಗೆ ತಿಳ್ಕೊಳ್ಬೇಕಾಗಿರೋದು ಏನು, ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್, ಇದು ಬೇಸಿಕ್ ಆಗಿ ಬೇಕಿರೋದು. ಸೊ ಬೇಸಿಕ್ ನಾವು ಎಲೆಕ್ಟ್ರಿಸಿಟಿ ಎ ಸಿಯಲ್ಲಿ ವರ್ಕ್ ಮಾಡೋರಿಗೆ ಎಲೆಕ್ಟ್ರಿಸಿಟಿ ಕಲೀಲೇಬೇಕಾಗಿರುತ್ತೆ, ಯಾಕಂದರೆ ಅದ್ರ ಜೊತೆನೇ ಎ ಸಿ ಸಹ ವರ್ಕ್ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿಯಲ್ಲಿ ನಾರ್ಮಲಿ ವೋಲ್ಟೇಜ್ ಅಂತ ನೀವು ಕೇಳಿರ್ಬೋದು. ವೋಲ್ಟೇಜ್ ಅಂದರೆ ಏನಿಲ್ಲ, ಒಂದು ಕೇಬಲ್ ಆಗಿರ್ಬೋದು, ಯಾವುದೇ ಒಂದು ತಂತಿ ಆಗಿರ್ಬೋದು, ಅದರಲ್ಲಿ ಇಲೆಕ್ಟ್ರಾನ್ಸ್ ಅಂತ ಇರುತ್ತೆ. ಸೊ ಆ ಇಲೆಕ್ಟ್ರಾನ್ಸು ಫ್ಲೋ ಆಗಬೇಕು, ಇಲ್ಲಿಂದ ಒಂದು ಇಲೆಕ್ಟ್ರಾನ್ಸ್ ಇಲ್ಲಿ ಫ್ಲೋ ಆಗಬೇಕಂದ್ರೆ ಅದಕ್ಕೆ ಒಂದು ಪುಷ್ ಬೇಕಿರುತ್ತೆ. ಪುಷ್ ಅಂದರೆ ಹಿಂದ್ಗಡೆಯಿಂದ ಒಂದು ಒತ್ತಡ ಬೇಕಿರುತ್ತೆ. ಸೊ ಅದೇ ಒತ್ತಡವನ್ನೇ ವೋಲ್ಟೇಜ್ ಅಂತ ಕರೀತಾರೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲೆಕ್ಟ್ರಾನ್ಸು ಪಾಸ್ ಆಗುತ್ತೆ ಒತ್ತಡ ಬಂದಾಗ. ಅದು ಎಷ್ಟು ಪಾಸ್ ಆಗುತ್ತೆ ಎಲೆಕ್ಟ್ರಾನ್ಸು ಅದಕ್ಕೆ ಹೇಳ್ತಾರೆ ಕರೆಂಟ್. ಸೊ ನಾರ್ಮಲ್ ಆಗಿ ನೀವು ಅಪ್ಲಯನ್ಸಸಲ್ಲಿ ನೋಡಿರ್ಬೋದು. ಎಕ್ಸಾಂಪಲ್ ಇಲ್ಲ, ಮೋಟ್ರ್ ಇದೆ, ನೀವು ಮೋಟ್ರಲ್ಲಿ ನೋಡಿರ್ಬೋದು, ಇಲ್ಲಿ 220ಇಂದ 230 ವೋಲ್ಟ್ ಅಂತ ಇರುತ್ತೆ. ಅಂದರೆ ಈ ಮೋಟ್ರ್ ವರ್ಕ್ ಆಗಬೇಕಾದ್ರೆ 230 ವೋಲ್ಟ್ ಬೇಕಿದೆ. ಸೊ ಇದು ವೋಲ್ಟ್ ವರ್ಕ್ ಆಗುವಾಗ ಇದು ಏನಂದೇಳಿ 0.7 ಆ್ಯಂಪಿಯರ್ ತಗೊಳುತ್ತೆ. ಆ್ಯಂಪಿಯರ್ ಅಂತ ಹೇಳಿದರೆ ಕರೆಂಟಿನ ಒಂದು ಮೆಜರ್ಮೆಂಟಿಗೆ ಸಿಂಬಲ್ ಆ್ಯಂಪಿಯರ್ ಅಂತ ಕರೀತಾರೆ. ವೋಲ್ಟೇಜಿಗೆ ವೋಲ್ಟ್ ಅಂತ ಕರೀತಾರೆ, ಆ್ಯಂಪಿಯರಿಗೆ ಇಲ್ಲಿ 0.6 ಆ್ಯಂಪಿಯರ್ ತಗೊಳ್ಳುತ್ತೆ. ಇದು ತಗೊಂಡ ನಂತರ ಇಲ್ಲಿ ನೋಡಿ 55 ವ್ಯಾಟ್ಸ್ ಇದು ಮೋಟ್ರ್ ಆಗಿರುತ್ತೆ. ಸೊ ಇದು ಸಿಂಗಲ್ ಫೇಸ್ ಮೋಟ್ರ್ ಆಗಿರ್ಬೋದು. 3 ಫೇಸಲ್ಲಿ 3 ಫೇಸನ್ನು ಯೂಸ್ ಮಾಡ್ತದೆ, ಇದರಲ್ಲಿ ಸಿಂಗಲ್ ಫೇಸ್ 220. 3 ಫೇಸಲ್ಲಿ ನೀವು 440 ವೋಲ್ಟೇಜ್ ಅಂತ ಕೇಳಿರೋದು, ಯಾಕಂದರೆ ಫೇಸ್ ಟು ಫೇಸ್ ಆಗಿರೋದು, ಅಂದರೆ ಹೇಳಿದರೆ ಲೈನ್ ಟು ಲೈನ್ ಆಗಿರುತ್ತೆ. ಸೊ ಅದನ್ನು ನಾವು ಚೆಕ್ ಮಾಡೋದು ಹೇಗಂತ ಹೇಳಿದರೆ, ನಾರ್ಮಲ್ ನೀವು ಕ್ಲ್ಯಾಮ್ ಮೀಟ್ರ್ ಅಥವಾ ಮಲ್ಟಿಮೀಟ್ರ್ ನೋಡಿರ್ಬೋದು. ಸೊ ಇಲ್ಲಿ ನನ್ನ ಹತ್ರ ಒಂದು ಕ್ಲ್ಯಾಮ್ ಮೀಟ್ರ್ ಇದೆ. ಸೊ ಇದರಲ್ಲಿ ನೋಡಿ ಒಂದು ಆಫ್ ಬಟನ್ ಇದೆ. ಆಫ್ ಬಟನ್ ಆದ ನೆಕ್ಸ್ಟಲ್ಲಿ ಇರೋದು ವೋಲ್ಟೇಜ್. ಸೊ ವೋಲ್ಟೇಜ್ ಇದರಲ್ಲಿ ಸಿಂಬಲ್ ನೋಡು, ಇದು ಎ ಸಿ ವೋಲ್ಟೇಜನ್ನು ಚೆಕ್ ಮಾಡೋದು. ನಾರ್ಮಲ್ ಈ ಮೋಟ್ರ್ ವರ್ಕ್ ಆಗೋದು ಎ ಸಿ ವೋಲ್ಟೇಜಿಂದ. ಸೊ ಇನ್ನೊಂದು ಅದರ ನೆಕ್ಸ್ಟ್ ನೋಡಿರ್ಬೋದು ನೀವು ವೋಲ್ಟೇಜ್ ಅಂತ ಇದೆ, ಡಿ ಸಿ ವೋಲ್ಟೇಜ್. ಡಿ ಸಿ ವೋಲ್ಟೇಜ್ ನೀವು ಬ್ಯಾಟ್ರಿನೆಲ್ಲ ಚೆಕ್ ಮಾಡಲಿಕ್ಕೆ ಈ ಡಿ ಸಿ ವೋಲ್ಟೇಜಲ್ಲಿ ಯೂಸ್ ಮಾಡ್ಬೋದು. ಅದಾದ ನೆಕ್ಸ್ಟ್ ಆಪ್ಷನ್ ನೋಡಿರ್ಬೋದು, ಇದು ಓಮ್ಸ್ ಚೆಕ್ ಮಾಡೋದು ಅಂತ. ಓಮ್ಸ್ ಅಂತ ಹೇಳಿದರೆ ಈ ಮೋಟ್ರಿಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಓಮ್ಸ್ ಅಂತ ನೋಡು, ಮತ್ತು ಕಂಟಿನ್ಯೂಟಿ ನೋಡ್ಲಿಕ್ಕೆ ಆಗುತ್ತೆ. ಯಾವುದಾದ್ರೂ ಕೇಬಲ್ ಕಂಟಿನ್ಯೂಟಿ ಇದೆಯಾ ಇಲ್ವಾ, ಇದರ ಮಧ್ಯದಲ್ಲಿ ಕಟ್ ಆಗಿದಾ ಇಲ್ವಾ ಅಂತ ನೋಡಲಿಕ್ಕೆ ನೀವು ಓಮ್ಸನ್ನು ಯೂಸ್ ಮಾಡಿ ಅಥವಾ ಕಂಟಿನ್ಯೂಟಿ ಏನು ಆಪ್ಷನ್ ಇಟ್ಟು ನೋಡ್ಬೋದು. ಅದಾದ ನಂತರ ನೆಕ್ಸ್ಟಲ್ಲಿ ನೋಡ್ಬೋದು ಆ್ಯಂಪಿಯರ್ ಅಂತ ಇದೆ. ಆ್ಯಂಪಿಯರ್ ಅಂತ ಹೇಳಿದರೆ ಇಲ್ಲಿ ನೋಡಿದಾಗೆ 0.6 ಇದೆಯಲ್ಲ, ಅದೇ ಥರ ಮೋಟ್ರು ಎಷ್ಟು ಕರೆಂಟ್ ತಗೊಳ್ತಿದೆ ನೋಡಲಿಕ್ಕೆ ಇಲ್ಲಿ ಆ್ಯಂಪಿಯರ್ನ ಇಟ್ಟು ನೀವು ಚೆಕ್ ಮಾಡೋದು ಹೇಗಂದರೆ ಇದು ಕ್ಲ್ಯಾಮ್ ಮೀಟರ್ ಆಗಿರೋದ್ರಿಂದ ಇದು ಇದರ ಮಧ್ಯೆ ವಯರ್ ಹಾಕಿ ಚೆಕ್ ಮಾಡಿದರೆ ನಿಮಗೆ ಎಷ್ಟು ಆ್ಯಂಪಿಯರ್ ಅಂತ ತಗೊಳ್ಳೋದು ಗೊತ್ತಾಗುತ್ತೆ. ಅದರ ನೆಕ್ಸ್ಟ್ ಇರೋ ಆಪ್ಷನ್ ಕೆಪಾಸಿಟೆನ್ಸ್ ಅಂತ ಹೇಳ್ತಾರೆ. ನಾರ್ಮಲಿ ನಿಮಗೆ ಕೆಪಾಸಿಟರ್ ಏನಾದರೂ ಚೆಕ್ ಮಾಡಲಿಕ್ಕಿದ್ರೆ ಈ ಆಪ್ಷನಲ್ಲಿ ಇಟ್ಟು ಚೆಕ್ ಮಾಡಲಿಕ್ಕೆ ಆಗುತ್ತೆ. ಇದರ ಜೊತೆ ಇದರ ಕೆಳಗಡೆ 2 ಕೇಬಲ್ ಬರುತ್ತೆ, ಅದನ್ನು ಯೂಸ್ ಮಾಡಿ ನೀವು ಚೆಕ್ ಮಾಡಲಿಕ್ಕೆ ಆಗುತ್ತದೆ. ಸೊ ನಾರ್ಮಲ್ ಆಗಿ ಇದು ಎಲೆಕ್ಟ್ರಿಸಿಟಿ ಬಗ್ಗೆ. ನಾವು ಎಲೆಕ್ಟ್ರಿಸಿಟಿಯಲ್ಲಿ 3 ಫೇಸ್ ಸಿಂಗಲ್ ಫೇಸ್ ಹೇಗೆ ಚೆಕ್ ಮಾಡೋದಂತ ಎಲೆಕ್ಟ್ರಿಸಿಟಿ ಪ್ಯಾನಲಲ್ಲಿ ಹೋಗಿ ನೋಡೋಣ. ಇದು ಒಂದು ಎಲೆಕ್ಟ್ರಿಕಲ್ ಮೋಟ್ರಿನ ಪ್ಯಾನಲ್ ಆಗಿರುತ್ತೆ. ಇದರಲ್ಲಿ ನೋಡ್ಬೋದು 3 ಫೇಸ್ ಕನೆಕ್ಷನ್ಸ್ ಇದೆ. 3 ಫೇಸ್ ಕನೆಕ್ಷನ್ ಮತ್ತು ನ್ಯೂಟ್ರಲ್ ಸಹ ಇದೆ. ಇದರಲ್ಲಿ ನಾವು ಹೇಗೆ ವೋಲ್ಟೇಜನ್ನು ಚೆಕ್ ಮಾಡೋದು, ಹೇಗೆ ಆ್ಯಂಪಿಯರ್ನ ಚೆಕ್ ಮಾಡೋದು ಅಂತ ನೋಡೋಣ. ನೀವು ಇದರಲ್ಲಿ ನೋಡ್ಬೋದು ಒಂದು ಬ್ಲ್ಯಾಕ್ ವೈರ್, ರೆಡ್ ವೈರ್, ಯೆಲ್ಲೋ ವೈರ್, ಬ್ಲೂ ವೈರ್, 4 ವೈರ್ ಇದೆ. ಇದರಲ್ಲಿ 3 ಫೇಸ್ ಆಗಿರುತ್ತೆ, ಬ್ಲ್ಯಾಕ್ ಇರೋದು ನ್ಯೂಟ್ರಲ್ ಆಗಿರುತ್ತೆ. ಅಂದರೆ ಇದನ್ನು ಹೇಳ್ತಾರೆ 3 ಫೇಸ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಮನೆಗೆಲ್ಲ ಬರೋದು ಸಿಂಗಲ್ ಫೇಸ್ ಎಲೆಕ್ಟ್ರಿಸಿಟಿ, ಪಂಪ್ ಎಲ್ಲ ವರ್ಕ್ ಆಗುತ್ತೆ, ಅದು 3 ಫೇಸ್ ಎಲೆಕ್ಟ್ರಿಸಿಟಿ. ಸೊ 3 ಫೇಸ್ ಎಲೆಕ್ಟ್ರಿಸಿಟಿಯನ್ನು ವೋಲ್ಟೇಜ್ ಹೇಗೆ ಟೆಸ್ಟ್ ಮಾಡೋದನ್ನು ಮೀಟ್ರಲ್ಲಿ ನಾವು ವೋಲ್ಟೇಜನ್ನು ಸೆಟ್ ಮಾಡಬೇಕು. ಅದರ ನಂತರ 2 ಪ್ರೋಬ್ ಬರುತ್ತೆ, ಕ್ಲ್ಯಾಮ್ ಮೀಟರ್ ಆಗಿರ್ಬೋದು, ಮಲ್ಟಿಮೀಟರ್. ಇದು ನಾನು ಯೂಸ್ ಮಾಡ್ತಿರೋದು ಕ್ಲ್ಯಾಮ್ ಮೀಟರ್. ಇದರಲ್ಲಿ ನೋಡಿರ್ಬೋದು ರೆಡ್ ಆ್ಯಂಡ್ ಯೆಲ್ಲೋ ಫೇಸ್ಗೆ ನಾನು ಟರ್ಮಿನಲ್ ಟಚ್ ಮಾಡಿದಾಗ 392 ವೋಲ್ಟೇಜ್ ಬಂತು. ಸೊ ಇದು ಒಂದು ಫೇಸಿಗೆ ನಿಮ್ಗೆ ವೋಲ್ಟೇಜ್ ಗೊತ್ತಾಯ್ತು. ಅದಾದ ನಂತರ ನೀವು ರೆಡ್ ಆ್ಯಂಡ್ ಬ್ಲೂಗೆ ಟಚ್ ಮಾಡಿ ನೋಡಿದರೆ ನಿಮಗೆ 394 ವೋಲ್ಟೇಜ್ ಬಂತು. ಸೊ ಇದೇನು ಹೇಳಿದರೆ ಇನ್ನೊಂದು ಫೇಸಿನ ವೋಲ್ಟೇಜ್ ಚೆಕ್ ಮಾಡೋದು. ಅದಾದ ನಂತರ ಯೆಲ್ಲೋ ಆ್ಯಂಡ್ ಬ್ಲೂ ಇದರ ಮಧ್ಯೆ ನೀವು ಟರ್ಮಿನಲ್ಸ್ಗೆ ಟಚ್ ಮಾಡಿದಾಗ ನಿಮಗೆ 395 ವೋಲ್ಟೇಜ್ ಬಂತು. ಇದು 3 ಫೇಸನ್ನು ವೋಲ್ಟೇಜ್ ಹೇಗೆ ಚೆಕ್ ಮಾಡೋದಂತ ಲೈನ್ ಟು ಲೈನ್ ಅಂತ ಹೇಳ್ತಾರೆ. ಒಂದು ಲೈನಿಂದ ಇನ್ನೊಂದು ಲೈನಿಗೆ ಚೆಕ್ ಮಾಡೋದು. ಸೊ ನೀವು ಸೈಡಲ್ಲಿ ನೋಡಿರ್ಬೋದು ಬ್ಲ್ಯಾಕ್ ವೈರಲ್ಲಿ ನ್ಯೂಟ್ರಲ್ ಇದೆ. ಲೈನ್ ಟು ಲೈನ್ ಚೆಕ್ ಮಾಡಿ. ಈಗ ಲೈನ್ ಟು ನ್ಯೂಟ್ರಲ್ ಚೆಕ್ ಮಾಡಿದರೆ ಹೇಗಾಗಿತ್ತು ನೋಡಿ, 226 ವೋಲ್ಟೇಜ್ ಬಂತು. ಸೊ ಒಂದು ಹೇಳಿದರೆ ನ್ಯೂಟ್ರಲ್ನಿಂದ ಲೈನಿಗೆ ಟಚ್ ಮಾಡಿದಾಗ 226, ಯಾವ ನಾರ್ಮಲ್ ಮನೆ ಯೂಸ್ ಮಾಡೋ ಎಲೆಕ್ಟ್ರಿಸಿಟಿ ಇದಾಗಿರುತ್ತೆ 227. ಅದ ನಂತರ ಇನ್ನೊಂದು ನ್ಯೂಟ್ರಲ್ ಮತ್ತು ಬ್ಲೂ ಫೇಸ್ಗೆ ಟಚ್ ಮಾಡಿದಾಗ 229.
ಇದು 3 ಫೇಸ್ ವೋಲ್ಟೇಜ್ ಹೇಗೆ ಚೆಕ್ ಮಾಡೋದು, ಸಿಂಗಲ್ ಫೇಸ್ ಹೇಗೆ ವೋಲ್ಟೇಜ್ ಚೆಕ್ ಮಾಡೋದು ಅಂತ. ಸೊ ನೀವು ವೋಲ್ಟೇಜ್ ಅಂತ ಏನಂದು ಗೊತ್ತಾಯಿತು, ಹೇಗೆ ಚೆಕ್ ಮಾಡೋದು ಅಂತ ಗೊತ್ತಾಯಿತು. ಕರೆಂಟ್ ಅಂತ ನೀವು ಕೇಳಿರು, ಎಷ್ಟು ಆ್ಯಂಪಿಯರ್ ತಗೊಳುತ್ತೆ, ಯಾವ್ದು ಮಿಷಿನ್ ಎಷ್ಟು ಆ್ಯಂಪಿಯರ್ ತಗೊಳ್ಳುತ್ತೆ. ನಾವು ಕೊಡೋದು ಸಿಂಗಲ್ ಫೇಸ್ ಆಗಿರೋ 3 ಫೇಸ್ ಆಗಿರುತ್ತೆ. ಆ್ಯಂಪಿಯರ್ ಅಂತ ಹೇಳಿದರೆ ಮೋಟ್ರ್ ಎಷ್ಟು ಕರೆಂಟ್ ತಗೊಳುತ್ತೆ. ಇದು ನೋಡಿರುವ ನಾವು ಬ್ಲೂ ಫೇಸಿಗೆ ಕ್ಲ್ಯಾಂಪ್ ಮೀಟ್ರ್ ಯೂಸ್ ಮಾಡಿ ಆ್ಯಂಪಿಯರ್ ಚೆಕ್ ಮಾಡೋದು. ಇದಕ್ಕೆ ಹೇಳ್ತಾರೆ ಕರೆಂಟ್ ಅಂತ. 31.3 ಇದು ಇದರ ಆ್ಯಂಪಿಯರ್ ಆ್ಯಂಪಿಯರ್ ಅಂದರೆ ಕರೆಂಟ್ ಫ್ಲೋ ಆಗ್ತಾ ಇರೋದೆ ಈ ಮಿಷಿನಿಗೆ. ಸೊ ಇನ್ನೊಂದು ಎಲ್ಲೋ ಫೇಸಲ್ಲಿ ನೋಡ್ಬೋದು 28.5. ಸೊ ಕ್ಲ್ಯಾಂಪ್ ಮೀಟ್ರ್ ಅಟ್ಯಾಚ್ ಮಾಡೋ ಪ್ರಾಪರ್ಲಿ ಅಟ್ಯಾಚ್ ಮಾಡಬೇಕು. ಸೊ ಇನ್ನೊಂದು ಫೇಸ್ ಆಗಿರ್ಬೋದು. ರೆಡ್ ಫೇಸಿಗೆ ನಾವು ಕ್ಲ್ಯಾಂಪ್ ಮೀಟ್ರ್ ಯೂಸ್ ಮಾಡಿದ್ರು ಸಹ ನಮಗೆ ಎಷ್ಟು ಆ್ಯಂಪಿಯರ್ ಆ ಮಿಷಿನ್ ತಗೊಳ್ತಿದೆ ಗೊತ್ತಾಗ್ತದೆ ನೋಡಿ. 30.5 ಇದು 3 ಫೇಸಿನಲ್ಲಿ ಎಷ್ಟೆಷ್ಟು ಆ್ಯಂಪಿಯರ್ ತಗೊಳ್ಳೋದನ್ನು ನಾವು ಚೆಕ್. ಕ್ಲ್ಯಾಂಪ್ ಮೀಟ್ರಲ್ಲಿ ಸಿಂಗಲ್ ಫೇಸಲ್ಲಿ ಸಹ ಹೀಗೆ ಚೆಕ್ ಮಾಡೋದು, 3 ಫೇಸಲ್ಲಿ ಸಹ ಹೀಗೇ ಚೆಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.